ಹಾಯ್ ಹಲೋ ನಮಸ್ಕಾರ. ನಾನು ಈ ಔಟ್ಫಿಟ್ ಹಾಕೊಂಡಾಗ ನಮ್ಮ ಅಕ್ಕ ಕೇಳಿದ್ದು ಒಂದೇ ಮಾತು, ಯಾವ ಬೊಟಿಕಲ್ ಸ್ಟಿಚ್ ಮಾಡಿಸಿದ್ಯಾ ನನಗೂ ಹೇಳು, ನಾನು ಮಾಡಿಸ್ತೀನಿ. ಮತ್ತು ಬಟ್ಟೆ ಎಲ್ಲಿ ತೊಗೊಂಬಂದೆ ಅಂತ ಕೇಳಿದ್ಲು. ನಾನು ಯಾವ ಬೊಟಿಕಲ್ಲೂ ಸ್ಟಿಚ್ ಮಾಡಿಸಿಲ್ಲ, ಬಟ್ಟೆ ಎಲ್ಲಿಂದನೂ ತೊಗೊಂಬಂದಿಲ್ಲ. ಈ ಕಾಸ್ಟ್ಯೂಮ್ ನಾನು ತೊಗೊಂಡಿರೋದು ಮೀಶೋಯಿಂದ ಅಷ್ಟೇ. ಈ ಬ್ಯೂಟಿಫುಲ್ ವೆಲ್ವೆಟ್ ಕುರ್ತಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಪ್ರಿಂಟ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ, ಹ್ಯಾಂಡ್ ರೈಡಿಂಗ್ ವರ್ಕ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಈ ಥರ ಇದೆ. ಇದನ್ನು ನಾನು ಮೀಶೋಯಿಂದ ತರಿಸಿದ್ದು ಅಂದ ತಕ್ಷಣ ನಮ್ಮ ಅಕ್ಕನೇ ಶಾಕ್ ಆದ್ಲು, ಇಷ್ಟು ಒಳ್ಳೆ ಅಂದರೆ ಒಳ್ಳೆ ಡ್ರೆಸ್ ಬಂದಿದೆ ನಾ ಮೀಶೋಯಿಂದ ಅಂತ. ಈ ಬ್ಯೂಟಿಫುಲ್ ಲೆಹಂಗಾ ನೋಡ್ತಾ ಇರ್ಬೋದು ನೀವು, ಎಷ್ಟು ವಿಟ್ಟಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ. ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 470 ರುಪೀಸ್ ಅಷ್ಟೇ. ಹೌದು, ಜಸ್ಟ್ 4 ರುಪೀಸ್ ಅಷ್ಟೇ. ಆಮೇಲೆ ಈ ಟಾಪ್ ಬಂದುಬಿಟ್ಟು 328 ರುಪೀಸು ಅಷ್ಟೇ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ. ಇವಾಗ ಹೇಗೂ ಮದುವೆ ಸೀಸನ್ ಬರ್ತಾ ಇದೆ, ನಾವು ಅಷ್ಟೊಂದು ಬೇಗ ಸ್ಟಿಚ್ ಮಾಡ್ಸೋಕೆ ಒಬ್ಬೊಬ್ರಿಗೆ ಆಗ್ತಾ ಇರಲ್ಲ, ಅಂದರೆ ಟೈಮ್ ಇರಲ್ಲ. ಅಂಥವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ಒಂದೇ ಸರಿ ವಿಯರ್ ಮಾಡೋರಿಗೆ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ಯಾಕೆ ಸ್ಟಿಚ್ ಮಾಡಿಸ್ಬೇಕು ಅನ್ನೋರ್ಗೂ ಕೂಡ ಇದು ಆಪ್ಷನ್ ಬೆಸ್ಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಈ ವೆಡ್ಡಿಂಗ್ ಸೀಸನಲ್ಲಿ 1000 ಒಳಗಡೆನೇ ಇಷ್ಟು ಬ್ಯೂಟಿಫುಲ್ ಡ್ರೆಸ್ ಬರುತ್ತೆ ಅಂದರೆ ಯಾಕೆ ಬಿಡಬೇಕು ಅಲ್ವಾ. ಸೊ ಅದಕ್ಕೆ ನಾನು ಬೇಗ ಹೋಗಿ ಪರ್ಚೇಸ್ ಮಾಡಿದೆ. ನೀವು ಔಟ್ ಆಫ್ ಸ್ಟಾಕ್ ಆಗೋಕ್ಕೆ ಮುಂಚೆ ಹೋಗಿ ಪರ್ಚೇಸ್ ಮಾಡಿ, ಓಕೆನಾ? ಥ್ಯಾಂಕ್ ಯು, ನಮಸ್ಕಾರ.